ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿದ್ದ ಆರ್ಟಿಕಲ್ 370ಯ ಕಥೆ ಮುಗಿದ ಅಧ್ಯಾಯವಾಗಿ ಹೋಗಿದೆ. ಇನ್ನೇನಿದ್ರೂ ಹೊಸ ಕಾಶ್ಮೀರದ ಉದಯನ ನಾವು ನೋಡಬೇಕು. ಈ ಬಗ್ಗೆ ಸಂಸತ್ತಲ್ಲಿ ಮಾತಾಡಿರೋ ಗೃಹ ಸಚಿವ ಅಮಿತ್ ಶಾ ಇನ್ನು 5 ವರ್ಷಗಳಲ್ಲಿ ಹೊಸ ಕಾಶ್ಮೀರವನ್ನು ಕಟ್ಟಿಕೊಡೋ ಭರವಸೆ ಕೊಟ್ಟಿದ್ದಾರೆ. ಅಲ್ಲಿನ ಯುವಕರ ಕೈಗೆ ಕಲ್ಲುಗಳ ಬದಲಾಗಿ ಕೆಲಸ ಕೊಡೋದಾಗಿ ಹೇಳ್ತಿದ್ದಾರೆ. ಆದಿವಾಸಿಗಳು, ಮೂಲ ನಿವಾಸಿಗಳಿಗೆ ರಾಜಕೀಯದಲ್ಲಿ ಮೀಸಲಾತಿ ಕೊಡೋ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ದಿನ ಬೆಳಗಾಗೋದ್ರಲ್ಲಿ ಇದೆಲ್ಲ ಸಾಧ್ಯ ಆಗುತ್ತಾ? ಇದೆಲ್ಲ ಅಮಿತ್ ಶಾ ಹೇಳಿದಷ್ಟು ಸುಲಭನಾ? ಅಥವಾ ಆರ್ಟಿಕಲ್ 370ಯ ರದ್ದತಿಯಿಂದ ಕಾಶ್ಮೀರದ ಕಣಿವೆ ಇನ್ನಷ್ಟು ನರಕವಾಗುತ್ತಾ? ಏನಾಗಬಹುದು ಕಾಶ್ಮೀರ? ಈ ಬಗ್ಗೆ ಒಂದು ಸಣ್ಣ ಚರ್ಚೆಯನ್ನು ಮಾಡಿಬಿಡೋಣ ಬನ್ನಿ. ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಇಂಥದ್ದೊಂದು ಮಸೂದೆಯನ್ನು ಮಂಡಿಸೋ ಮೊದಲು ಕೇಂದ್ರ ಸರ್ಕಾರ ಸಿಕ್ಕಾಪಟ್ಟೆ ತಯಾರಿ ಮಾಡಿಕೊಂಡಿತ್ತು. ಕಾಶ್ಮೀರದ ಕಣಿವೆಗೆ ಹೆಚ್ಚುವರಿ ರಕ್ಷಣಾ ಪಡೆಗಳ ರವಾನೆಯಾಯಿತು. ಅಲ್ಲಿನ ಪ್ರವಾಸಿಗರನ್ನು ತೆರವುಗೊಳಿಸಲಾಯಿತು. ಅಮರನಾಥ ಯಾತ್ರೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಅಲ್ಲಿನ ಪ್ರಮುಖ ರಾಜಕೀಯ ನಾಯಕರನ್ನು ಗೃಹ ಬಂಧನದಲ್ಲಿಟ್ಟರು. ಅಜಿತ್ ದೋವಲ್ 3 ದಿನಗಳ ಮೊದಲೇ ಕಾಶ್ಮೀರಕ್ಕೆ ಭೇಟಿ ಕೊಟ್ಟರು. ಕಾಶ್ಮೀರದ ಮೀಸಲಾತಿ ಮಸೂದೆಯನ್ನು ಸೋಮವಾರ ರಾಜ್ಯಸಭೆಯಲ್ಲಿ ಮಂಡಿಸ್ತೀವಿ ಅಂತ ಸದನಕ್ಕೆ ಶುಕ್ರವಾರ ಮಾಹಿತಿ ಕೊಟ್ಟರು. ಮಂಡನೆಯಾಗೋದು ಮೀಸಲಾತಿ ಮಸೂದೆ ಅಂತ ಎಲ್ಲ ಅಂದ್ಕೊಂಡು ಕೂತಿರುವಾಗಲೇ ಅಮಿತ್ ಶಾ ರಾಜ್ಯಸಭೆಗೆ ಶಾಕ್ ಕೊಟ್ಟರು. ಯಾರು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗುವಾಗ ಶಾ ಕೂಡ ಸ್ವಲ್ಪ ನರ್ವಸ್ ಆಗಿದ್ದದ್ದು ಗೊತ್ತಾಗ್ತಿತ್ತು. ಸಹಜನೇ ಅಲ್ವಾ? ಅಷ್ಟೊಂದು ತಯಾರಿ ಮಾಡಿಕೊಂಡು ಮಂಡಿಸ್ತಿರೋ ಬಿಲ್ಲು, ಅಷ್ಟು ಟೆನ್ಷನ್ ಇದ್ದೇ ಇರುತ್ತೆ. ಆದರೆ 10 ನಿಮಿಷ ಅಷ್ಟೇ ಮತ್ತವರು ಸಹಜ ಸ್ಥಿತಿಗೆ ವಾಪಸ್ ಬಂದರು. ಮುಖದಲ್ಲಿ ಕಾನ್ಫಿಡೆನ್ಸ್ ಕಾಣಿಸೋದಕ್ಕೆ ಶುರು ಆಯಿತು. ಸಂಜೆಯ ಹೊತ್ತಿಗೆ ರಾಜ್ಯಸಭೆಯಲ್ಲಿ ಬಿಲ್ಲು ಪಾಸ್ ಆಯಿತು. ಇನ್ನು ಕಾಶ್ಮೀರ ಅಮಿತ್ ಶಾ ಹೇಳಿರೋ ರೀತಿಯಲ್ಲಿ ಸ್ವರ್ಗವಾಗಬೇಕು. ಆದರೆ ಹಾಗಾಗತ್ತಾ? ನಿಜ, ಕಾಶ್ಮೀರದಲ್ಲಿ ಅಭಿವೃದ್ಧಿ ಅನ್ನೋದು ಆಗದೇ ಇರೋದಕ್ಕೆ ಕಾರಣ ಆರ್ಟಿಕಲ್ 370. ಆದರೆ ಕಾಶ್ಮೀರಿ ಯುವಕರು ಕಳೆದ 7 ದಶಕಗಳಿಂದಲೂ ಕೇಂದ್ರ ಸರ್ಕಾರದ ಅನುದಾನವನ್ನು, ಸಬ್ಸಿಡಿಯನ್ನು ತಿಂದುಕೊಂಡು ಕಲ್ಲು ತೂರಾಟ ಮಾಡಿಕೊಂಡು ಅವರದ್ದೇ ಆದ ಲೋಕನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅಲ್ಲಿನ ಯುವಕರಿಗೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿಲ್ಲ. ವರ್ಷದಲ್ಲಿ 250 ದಿನ ಅಲ್ಲಿ ಶಾಲೆಗಳು ನಡೆಯೋದಿಲ್ಲ. ಇನ್ನು ಕೆಲಸ ಮಾಡೋದಕ್ಕಲ್ಲೇನಿದೆ, ಉದ್ಯಮಗಳ, ಇಂಡಸ್ಟ್ರಿಗಳ, ಕೃಷಿನ, ಟೂರಿಸ್ಟ್ಗಳು ಬಂದರೆ ಒಂದಷ್ಟು ಹಣ ಸಿಗುತ್ತೆ, ಇಲ್ಲ ಅಂದರೆ ಅದು ಕೂಡ ಇಲ್ಲ. ಅಲ್ಲಿ ಪ್ರತಿಯೊಂದರ ಬೆಲೆ ಕೂಡ ಭಾರತದ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಹೆಚ್ಚೇ ಇರುತ್ತೆ. ಯಾಕೆಂದರೆ ಅಲ್ಲಿನ ಪ್ರತಿ ವ್ಯಾಪಾರನೂ ಮೊನೋಪಲಿಯಾಗಿ ಹೋಗಿದೆ. ಇನ್ನು ಯುವಕರಿಗೆ ಕೆಲಸ ಎಲ್ಲಿ ಸಿಗಬೇಕು? ಇದಷ್ಟಕ್ಕೆ ನಿಂತಿದೆಯಾ? ಕಾಶ್ಮೀರ ಹೀಗಾಗೋದಕ್ಕೆ ಭಾರತನೇ ಕಾರಣ ಅಂತ ಅಲ್ಲಿನ ಯುವಕರ ತಲೆಗೆ ತುಂಬಲಾಗಿದೆ. ಧರ್ಮದ ಅಫೀಮನ್ನ ಅವರ ನರ ನಾಡಿಗಳಿಗೆ ಏರಿಸಿಬಿಟ್ಟಿದ್ದಾರೆ. ಅವರಿಗೆ ಭಾರತದ ವಿರುದ್ಧ ಯಾವತ್ತಿಗೂ ತೀರದ ದ್ವೇಷ. ಇಂಥ ಪರಿಸ್ಥಿತಿ ಇರೋದು ಕಾಶ್ಮೀರದ ಕಣಿವೆಯಲ್ಲಿ. ಆದರೆ ಅದೇ ನೀವು ಲದಾಖ್ಗೆ ಹೋದರೆ ಅಥವಾ ಜಮ್ಮುಗೆ ಬಂದರೆ ಅಲ್ಲಿನ ಜನ ಭಾರತವನ್ನು ವಿಪರೀತವಾಗಿ ಪ್ರೀತಿಸ್ತಾರೆ. ಅಲ್ಲಿರೋ ಹೆಚ್ಚು ಜನಸಂಖ್ಯೆ ಹಿಂದೂಗಳದ್ದು ಮತ್ತು ಬೌದ್ಧರದ್ದು. ಅವರಿಗೆ ಪಾಕಿಸ್ತಾನದಿಂದ ಆಗ್ತಿರುವಂಥ ಅನಾಹುತ ಎಂಥದ್ದು ಅನ್ನೋದು ಗೊತ್ತಿದೆ. ಅವರಿಗೆ ಭಾರತನೇ ಬೇಕು. ಸಮಸ್ಯೆ ಇರೋದು ಕೇವಲ ಕಾಶ್ಮೀರ ಕಣಿವೆಯಲ್ಲಿ ಮಾತ್ರ. ಹಾಗಂತ ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಆರ್ಟಿಕಲ್ 370ಯ ರದ್ದತಿಯನ್ನು ಕೂಡ ಅಲ್ಲಿನ ರಾಜಕೀಯ ಪಕ್ಷಗಳು ಭಾರತದ ವಿರುದ್ಧ ವಿಷ ತುಂಬೋದಕ್ಕೆ ಬಳಸ್ಕೊಳ್ಳುತ್ತವೆ. ಅದರ ಜೊತೆಗೆ ಪಾಕಿಸ್ತಾನ ಹಾಗೂ ಪ್ರತ್ಯೇಕತಾವಾದಿಗಳ ಆಟಾಟೋಪ ಕೂಡ ಹೆಚ್ಚಾದರೆ ಕಾಶ್ಮೀರದ ಕಣಿವೆ ಮತ್ತೆ ರಕ್ತ ಸಿಕ್ತವಾಗೋದರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿನ ಧರ್ಮಾಂಧ ಶಕ್ತಿಗಳು ಯುವಕರನ್ನ ಭಾರತದ ವಿರುದ್ಧ ಎತ್ತಿಕಟ್ಟದೇ ಇರೋದಿಲ್ಲ. ವೈಕೋ ಮೊನ್ನೆ ರಾಜ್ಯಸಭೆಯಲ್ಲಿ ವ್ಯಕ್ತಪಡಿಸಿದ ಆತಂಕ ಇದೆ. ಆದರೆ ಇದು ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂದರೆ ಈ ಮಸೂದೆ ಮಂಡನೆಯಾದ ಸಮಯವನ್ನು ಒಂದ್ಸರಿ ಗಮನಿಸಿ ನೋಡಿ. ಒಂದು ಕಡೆ ಇಮ್ರಾನ್ ಖಾನ್ ಅಮೆರಿಕಾಗೆ ಹೋಗ್ತಾನೆ. ಅಲ್ಲಿ ಟ್ರಂಪ್ ಮುಂದೆ ಕೂತು ಕಾಶ್ಮೀರ ಕಾಶ್ಮೀರ ಅಂತ ಕಣ್ಣೀರು ಹಾಕ್ತಾನೆ. ನೀವು ಮಧ್ಯಸ್ಥಿಕೆ ವಹಿಸಿ ಬಿಟ್ರೆ ಕಾಶ್ಮೀರದ ಸಮಸ್ಯೆ ಪರಿಹಾರವಾಗಿ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಯಾಗತ್ತೆ ಹುಜೂರ್ ಅಂತ ಬೇಡ್ಕೋತಾನೆ. ಇನ್ನು ಟ್ರಂಪ್ ಅದಕ್ಕೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಕೋತಿ ನ್ಯಾಯ ಮಾಡಿ ದೊಡ್ಡ ಮನುಷ್ಯ ಆಗಬೇಕು ಅಂತ ಅಂದ್ಕೊಳ್ತೇನೋ. ಭಾರತ ಕೂಡ ಇದನ್ನೇ ಕೇಳ್ತಿದೆ. ಆಯಿತು, ನಾನು ಮೀಡಿಯೇಟ್ ಮಾಡೋದಕ್ಕೆ ರೆಡಿ ಅಂತ ಅಂದುಬಿಡುತ್ತೆ ಟ್ರಂಪು. ಹಾಗಲ್ಲಿಂದ ಪಾಕಿಸ್ತಾನಕ್ಕೆ ಹೋದ ಇಮ್ರಾನ್ ಖಾನ್ಗೆ ಏನು ವಿಶ್ವಯುದ್ಧ ಗೆದ್ದು ಬಂದವನಿಗೆ ಕೊಟ್ಟ ಹಾಗೆ ಸ್ವಾಗತ ಕೊಡ್ತಾರೆ. ಅದರ ಬೆನ್ನಲ್ಲೇ ಗಡಿಯಲ್ಲಿ ಪಾಕಿ ಪಡೆಗಳು ಭಾರಿ ಪ್ರಮಾಣದ ಶೆಲ್ಲಿಂಗನ್ನು ಶುರು ಮಾಡುತ್ತವೆ. ಇದು ಪ್ರತಿ ಬಾರಿ ಪಾಕಿಸ್ತಾನ ಮಾಡ್ತಿದ್ದ ಅದೇ ಕೊಳಕು ಗಿಮಿಕ್ಕು. ಆದರೆ ಭಾರತ ಕಳೆದ ಕೆಲ ವರ್ಷಗಳಿಂದ ಬದಲಾಗಿದೆ. ಹೀಗಾಗಿ ಅಲ್ಲಿ ಇಮ್ರಾನ್ ಚಾಪೆ ಕೆಳಗೆ ತೂರೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಇಲ್ಲಿ ಅಮಿತ್ ಶಾ ಸೀದಾ ನೆಲದ ಕೆಳಗೆ ತೂರೋದಕ್ಕೆ ಮುಂದಾಗಿಬಿಟ್ರು. ಕಾಶ್ಮೀರಕ್ಕೆ ಭಾರಿ ಪ್ರಮಾಣದ ಸೇನಾ ಪಡೆಗಳ ರವಾನೆಯಾಯಿತು. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇದ್ರೆ ತಾನೇ ಅದು ಸ್ಪೆಷಲ್ ಆಗಿ ಫೀಲ್ ಆಗೋದು, ವಿಶ್ವಮಟ್ಟದಲ್ಲಿ ವಿವಾದಿತ ಜಾಗ ಅಂತ ಅನ್ನಿಸ್ಕೊಳ್ಳೋದು. ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗವನ್ನಾಗಿಸ್ಕೊಂಡು ಬಿಟ್ರೆ, ಅದಕ್ಕೆ ಸಂಸತ್ತಿನ ಮಾನ್ಯತೆಯನ್ನೂ ಪಡ್ಕೊಂಡ್ರೆ, ಆಮೇಲೆ ಇನ್ಯಾವ ಮೂರನೇ ದೇಶ ಬಂದು ಇಲ್ಲಿ ಕಡ್ಡಿ ಆಡಿಸೋದಕ್ಕೆ
ಮಾಡಬೇಕಾಗತ್ತೆ ಹೇಳಿ? ಆ ಕೆಲಸನ ಮಾಡಬೇಕು ಅಂದರೆ ಆರ್ಟಿಕಲ್ 370 ಹಾಗೂ 35A ರದ್ದಾಗಬೇಕು. ಆ ಕೆಲಸವನ್ನ ಅಮಿತ್ ಶಾ ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಮಾಡಿ ಮುಗಿಸ್ಬಿಟ್ರು. ಕಾಂಗ್ರೆಸ್, DMK, ಎಡಪಕ್ಷಗಳು, ತೃಣಮೂಲ, JDU ನಂತಹ ಕೆಲವು ಪಕ್ಷಗಳನ್ನು ಬಿಟ್ಟರೆ ಇಡೀ ರಾಜ್ಯಸಭೆ ಕಾಶ್ಮೀರದ ಪರ, ಭಾರತದ ಪರ ನಿಂತಿದ್ದು ನಿಜಕ್ಕೂ ಅಭಿನಂದನಾರ್ಹ. ಆಯ್ತು, ಈಗ ಕಾಶ್ಮೀರನ ಆರ್ಟಿಕಲ್ 370 ಅನ್ನೋ ಶಾಪದಿಂದ ಮುಕ್ತಿಗೊಳಿಸಲಾಯಿತು. ಆದರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ, ಈಗಾಗಲೇ ಅಲ್ಲಿ ಪಾಕಿಸ್ತಾನ ಮತ್ತೆ ಭಯೋತ್ಪಾದಕರನ್ನ ಒಳನುಗ್ಗಿಸೋದಕ್ಕೆ ಟ್ರೈ ಮಾಡ್ತಿದೆಯಲ್ಲ, ಅದರ ಗತಿ ಏನು? ಅದಕ್ಕೆ ಕೂಡ ಕೇಂದ್ರ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಕೂತಿರೋ ಹಾಗಿದೆ. ಅದು ಕಾಣಿಸಿದ್ದು ಮೊನ್ನೆ ಪಾಕಿಸ್ತಾನದ ವಿಶೇಷ ಭದ್ರತಾ ಪಡೆಯ ಯೋಧರನ್ನ ಹೊಡೆದುರುಳಿಸಿದ ಭಾರತೀಯ ಸೇನೆಯ ಅಗ್ರೆಷನ್ ಅನ್ನು ನೋಡಿದ ಮೇಲೇನೆ. ಅಲ್ಲಿ ಪಾಕಿ ಯೋಧರ ಹೆಣಗಳನ್ನು ತಗೊಂಡು ಹೋಗಿ ಅಂತ ಹೇಳ್ತಿದ್ರು ಕೂಡ ಅವ್ರು ಯಾರೂ ಹೆಣ ತಗೊಳಕ್ಕೆ ಬರ್ತಿಲ್ಲ. ಮತ್ತೊಂದು ಕಡೆ ಭಾರತ ಕ್ಲಸ್ಟರ್ ಬಾಂಬುಗಳನ್ನು ಬಳಕೆ ಮಾಡಿದೆ ಅಂತ ಪಾಕ್ ಆರೋಪ ಮಾಡ್ತಿದೆ. ಇದು ಕಾಶ್ಮೀರದ ವಿಷಯವನ್ನು ವಿಶ್ವಸಂಸ್ಥೆಯ ಮುಂದಕ್ಕೆ ಮತ್ತೆ ತಗೊಂಡು ಹೋಗೋ ಪಾಕಿಸ್ತಾನದ ಹುನ್ನಾರ. ಅಕಸ್ಮಾತ್ ಹಾಗೇನಾದರೂ ಆಯ್ತು ಅಂತ ಇಟ್ಕೊಳ್ಳಿ, ಅಂಥದ್ದೊಂದು ಚಿಕ್ಕ ಸೂಚನೆ ಸಿಕ್ಕಿದ್ರೂ ಭಾರತ ಆಜಾದ್ ಕಾಶ್ಮೀರಕ್ಕೆ ನುಗ್ಗಿಬಿಡೋ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಅಮೆರಿಕ ಹಾಗೂ ವಿಶ್ವಸಂಸ್ಥೆ ಗ್ಯಾರಂಟಿ ಮಧ್ಯಪ್ರವೇಶ ಮಾಡುತ್ತವೆ. ಆಗೇನಾಗುತ್ತೆ, ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಳೋ ಮಾತಾಗುತ್ತೆ, ರಾಜಿ ಸಂಧಾನಗಳಾಗತ್ವೆ, ಒಂದಷ್ಟು ಒಪ್ಪಂದಗಳಾಗತ್ವೆ, ಯಾರ ಗಡಿ ಅವರಿಗೆ ಅನ್ನೋ ಮಾತಾಗುತ್ತೆ. ಆಗ ಅದೇ ಬಿಸಿಯಲ್ಲಿ ಕಾಶ್ಮೀರದ ಸಮಸ್ಯೆಯನ್ನು ಶಾಶ್ವತವಾಗಿ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೂಡ ಸೃಷ್ಟಿಯಾಗುತ್ತೆ. ಕಾಶ್ಮೀರದ ಸಮಸ್ಯೆ ಭಾರತ ಪಾಕ್ ಕದನದಿಂದಲೋ ಅಥವಾ ಮಾತುಕತೆಯಿಂದಲೋ ಬಗೆಹರಿಯೋದಿಲ್ಲ. ನಾವು ಮೂರನೆಯವರ ಮಧ್ಯಸ್ಥಿಕೆ ಬೇಡ ಅಂತ ಎಷ್ಟೇ ಬಾಯ ಬಡ್ಕೊಂಡ್ರು ಇಷ್ಟು ದಿನ ಒಪ್ಕೊಂಡಿರೋದೆಲ್ಲ ಮೂರನೇ ಮಧ್ಯಸ್ಥಿಕೆನೇ. ಇಲ್ಲದಿದ್ದರೆ ಶಾಸ್ತ್ರೀಜಿ ಲಾಹೋರನ್ನ ಗೆದ್ದು ಬಿಟ್ಟಿದ್ರಲ್ಲ, ಮೂರನೇ ಶಕ್ತಿಗಳು ಬಾರದೇ ಇದ್ದಿದ್ರೆ ಅದನ್ನು ವಾಪಸ್ ಕೊಡ್ತಿದ್ರ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಾಂಗ್ಲಾ ವಿಭಜನೆ ಮಾಡಿದಾಗ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಉಡಿಸ್ ಮಾಡಿಬಿಡೋದು ಕಷ್ಟ ಇತ್ತಾ? ಹಿಂದಡಿ ಇಟ್ಟಿದ್ಯಾಕೆ? ಮೂರನೆಯವರ ಮಧ್ಯಸ್ಥಿಕೆಯಿಂದಲೇ ತಾನೆ. ಇನ್ನು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯನ್ನ ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಪ್ಕೊಳ್ಳಿಲ್ವೇ? ದೇಶದ ಜನರನ್ನ ನಂಬಿಸೋದಿಕ್ಕೆ, ನಮ್ಮ ಕಿವಿ ಮೇಲೆ ಹೂವಿಡೋದಿಕ್ಕೆ, ಕಾಶ್ಮೀರದ ಸಮಸ್ಯೆಯನ್ನ ಭಾವನಾತ್ಮಕ ವಿಷಯವಾಗಿ ಜೀವಂತವಾಗಿಡೋದಿಕ್ಕೆ ಕಳೆದ 70 ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡಿಕೊಂಡೇ ಬಂದಿವೆ. ಅದನ್ನು ಭಾವನಾತ್ಮಕವಾಗಿ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮೂರನೆಯವರದ್ದೋ ನಾಲ್ಕನೆಯವರದ್ದೋ ಸಹಾಯ ತಗೊಂಡ್ರೆ ತಪ್ಪೇನಿದೆ? ಆದರೆ ಬುದ್ಧಿವಂತಿಕೆಯಿಂದ ಬಗೆಹರಿಸ್ಕೋಬೇಕು ಅಷ್ಟೇ. ಭಾರತಕ್ಕೆ ನಷ್ಟವಾಗದ ರೀತಿ ಒಂದೇ ಒಂದು ಇಂಚು ನೆಲನ ಕೂಡ ಬಿಟ್ಟು ಕೊಡದೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ಇದಕ್ಕೆ ಕೂಡ ಮೋದಿ ಶಾ ಜೋಡಿ ಏನೋ ಪ್ಲಾನ್ ಮಾಡಿರೋ ಹಾಗೆ ಕಾಣ್ತಿದೆ. ಅದಕ್ಕಾಗಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಬೇಕಾಗಿ ಬರುತ್ತಾ ಅಥವಾ ಆರ್ಟಿಕಲ್ 370 ರದ್ದತಿನೇ ಸಾಕಾಗುತ್ತಾ? ಇದನ್ನ ಕಾಲಾನೇ ಹೇಳಬೇಕು. ಇನ್ನು ಕಾಶ್ಮೀರದ ಭಯೋತ್ಪಾದನೆ ಗಮನಿಸಿ ನೋಡಿ. ಆರ್ಟಿಕಲ್ 370ಯ ವಿಶೇಷ ಸ್ಥಾನಮಾನದಿಂದ ಕಾಶ್ಮೀರ ಪುನರ್ರಚನೆ ಮಸೂದೆ ಮಂಡನೆಗೆ ಮೊದಲೇ NIAಗೆ ವಿಶೇಷ ಅಧಿಕಾರ ಕೊಡೋ ರಕ್ಷಣಾ ಮಸೂದೆಯೊಂದಕ್ಕೆ ಸರ್ಕಾರ ಅನುಮೋದನೆಯನ್ನು ಪಡ್ಕೊಂಡಿದೆ. ಅದರ ಪ್ರಕಾರ ಇನ್ನು ಮೇಲೆ ಯಾವುದೇ ವ್ಯಕ್ತಿಯನ್ನ ಬೇಕಿದ್ರೂ NIA ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸಬಹುದು. ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅವಕಾಶ ಇರೋ ಮಸೂದೆ ಅದು. ಅದಕ್ಕೆ ರಾಜ್ಯ ಸರ್ಕಾರಗಳ, ಅಲ್ಲಿನ ಪೊಲೀಸರ ಅನುಮತಿಯನ್ನು ಕೂಡ ಇನ್ನು ಮೇಲೆ ತಗೋಬೇಕಾಗೋದಿಲ್ಲ. ಇನ್ನು ಮುಂದೆ ಭಯೋತ್ಪಾದನೆ ಅಂತ ಬಂದಾಗ ಕೇವಲ ಸಂಘಟನೆಗಳಷ್ಟೇ ಅಲ್ಲ, ವ್ಯಕ್ತಿಗಳನ್ನು ಕೂಡ ಭಯೋತ್ಪಾದಕರು ಅಂತ ಘೋಷಿಸಿ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸೋ ಅವಕಾಶ ಇದೆ. ಅದರ ಅರ್ಥ ಏನು ಗೊತ್ತಾ? ಪ್ರತ್ಯೇಕತಾವಾದಿ ಸಂಘಟನೆಗಳ ಮುಖಂಡರು, ಸಿಂಪಥೈಸರ್ಸ್ ಹಾಗೂ ಅದಕ್ಕೆ ಸಹಾಯ ಮಾಡೋರನ್ನ ಒಬ್ಬೊಬ್ಬರನ್ನಾಗಿ ಹೆಕ್ಕಿ ತಗೊಂಡು ಬಂದು ಜೈಲಿಗೆ ತಳ್ಳಬಹುದು. ಕಾಶ್ಮೀರದ ಭಯೋತ್ಪಾದನೆಯನ್ನ ಮಟ್ಟ ಹಾಕಿಬಿಡೋದಕ್ಕೆ ಇದೊಂದು ಅಸ್ತ್ರ ಸಾಕು. ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಇದ್ರೂ ಕೂಡ ಅಧಿಕಾರ ಲೆಫ್ಟಿನೆಂಟ್ ಗವರ್ನರ್ ಕೈಲಿರುತ್ತೆ. ಅಂದ್ರೆ ಕೇಂದ್ರದ ಕೈಯಲ್ಲಿ ಅಧಿಕಾರ ಇರುತ್ತೆ. ಅಲ್ಲಿನ ಪ್ರತ್ಯೇಕತಾವಾದಿಗಳ ಆರ್ಥಿಕ ಮೂಲಗಳನ್ನು ಕಡಿತಗೊಳಿಸಿ ಅವರನ್ನ ದೇಶದ ಬೇರೆ ಯಾವುದೇ ರಾಜ್ಯದ ಜೈಲಿಗೆ ತಳ್ಳಿದ್ರು ಅಲ್ಲಿ ಕಲ್ಲು ತೂರೋ ಯುವಕರಿಗೆ ಕೂಲಿ ಕೊಡೋದಕ್ಕೆ ಜನ ಇಲ್ಲದ ಹಾಗಾಗತ್ತೆ. ಇನ್ನು ಯುವಕರಿಗೆ ಕೆಲಸ ಒದಗಿಸಿಕೊಟ್ರೆ ಕಲ್ಲು ತೂರೋದಕ್ಕೆ ಬರೋರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ಇದು 7 ದಶಕಗಳ ಶಾಪ ಮತ್ತು ಪಾಪ ಒಂದೇ ದಿನದಲ್ಲಿ ಸರಿ ಹೋಗಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಅಲ್ಲಿ ಶಾಲೆಗಳು, ಕಾಲೇಜುಗಳು ಶುರುವಾಗಬೇಕು. ಎಲ್ಲೆಲ್ಲಿಂದ ಪ್ರತ್ಯೇಕತಾವಾದಿಗಳನ್ನು ಬೆಂಬಲಿಸೋ ಜನ ಎಲೆಕ್ಷನ್ಗೆ ನಿಲ್ತಾರೋ ಅಲ್ಲಿ ರಾಜಕೀಯ ಮೀಸಲಾತಿ ಪಡೆದ ಜನಾಂಗಗಳಿಗೆ ಅವಕಾಶ ಸಿಗೋ ಹಾಗಾಗಬೇಕು. ಅಧಿಕಾರ 2 ಕುಟುಂಬಗಳ ಕೈತಪ್ಪಿ ಸಾಮಾನ್ಯ ನಾಗರಿಕರ ಕೈಗೆ ಬರಬೇಕು.
ಅದೆಲ್ಲ ಆಗೋದಕ್ಕೆ ಒಂದಷ್ಟು ವರ್ಷ ಬೇಕಾಗುತ್ತೆ. ಅಂಥ ಪಂಜಾಬಿನ ಪ್ರತ್ಯೇಕತಾ ಚಳುವಳಿಯನ್ನು ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ತಮ್ಮ ಉಕ್ಕಿನ ಪಾದಗಳ ಅಡಿ ನಲುಗಿಸಿ ಮಟ್ಟ ಹಾಕಿದ್ದನ್ನ ನಾವು ಮರೆಯೋದಿಕ್ಕೆ ಸಾಧ್ಯವಾಗುತ್ತಾ? ಅಂಥ ಪಂಜಾಬಿನ ಪ್ರತ್ಯೇಕತಾವಾದವನ್ನೇ ಮಣಿಸಿದ ಮೇಲೆ ಕಾಶ್ಮೀರನ ಸರಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವಾ? ಅಂದಹಾಗೆ ಅಲ್ಲಿ RSS ದೇಶದ ನಾನಾ ಭಾಗಗಳಲ್ಲಿ ಓದ್ತಿರೋ ಕಾಶ್ಮೀರಿ ವಿದ್ಯಾರ್ಥಿಗಳನ್ನ ಧರ್ಮಾತೀತವಾಗಿ ಸಂಘಟಿಸೋ ಕೆಲಸ ಮಾಡ್ತಿದೆ. ಆ ಯುವಕರಿಗೆ ಭಾರತೀಯರ ಬಗ್ಗೆ ಪ್ರೀತಿ ಬೆಳೆಸೋ ಕೆಲಸನ ಈಗಾಗಲೇ ಕಳೆದ 5-6 ವರ್ಷಗಳಿಂದ RSS ಶುರು ಮಾಡಿ ಆಗಿದೆ. ಅದು ಫಲ ಕೊಡ್ತಿದೆ ಕೂಡ. ಆ ಕೆಲಸವನ್ನ ಕೈಗೆತ್ತಿಕೊಂಡಿದ್ದು ಮತ್ತು ಅದಕ್ಕಾಗಿ ಸಾಕಷ್ಟು ತಿಂಗಳುಗಳ ಕಾಲ ಕಾಶ್ಮೀರದ ಕಣಿವೆಯಲ್ಲಿ ಕಳೆದದ್ದು ನಮ್ಮ ಕರ್ನಾಟಕದ ಹಿರಿಯ ಪ್ರಚಾರಕರೊಬ್ಬರು. ಅವರ ಭದ್ರತೆ ಹಾಗೂ ಇನ್ನಿತರ ಕಾರಣಗಳಿಂದ ಅವರ ಹೆಸರನ್ನು ನಾನಿಲ್ಲಿ ಬಹಿರಂಗಗೊಳಿಸೋದಕ್ಕೆ ಹೋಗೋದಿಲ್ಲ. ಅವರು ಬಿತ್ತಿದ ಬೀಜ ಈಗಾಗಲೇ ಫಲ ಕೊಡ್ತಿದೆ. ಇನ್ನು 5 ವರ್ಷಗಳಲ್ಲಿ ಕಾಶ್ಮೀರ ಶಾಶ್ವತವಾಗಿ ಸರಿ ಹೋಗೋದಾದ್ರೆ ಅದಕ್ಕಾಗಿ ದೇಶ ಇನ್ನಷ್ಟು ತ್ಯಾಗ ಮಾಡಬೇಕಾಗಿ ಬಂದರೆ ನಾವು ಕೂಡ ಅದಕ್ಕೆ ಸಿದ್ಧರಿರಬೇಕು. ಕಾಶ್ಮೀರದ ಕಣಿವೆಯಲ್ಲಿ ತಾಯಿ ಶಾರದೆಯ ನೆಲದಲ್ಲಿ ಅಭಿವೃದ್ಧಿಯ ಮಂತ್ರಘೋಷ ಕೇಳಿಬರೋ ಸಮಯ ಬೇಗ ಬರಲಿ. ಸ್ನೇಹಿತರೆ, ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿರೋ ಬಗ್ಗೆ ಕಾಶ್ಮೀರಿಗಳ ಆತಂಕ ಏನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.